ಶಾಂತ ಶಾಂತ ಏನ್ರಿ? ಎಲ್ಲಮ್ಮಿ ನನ್ನ ಮಗಳು ಅಳಿಯ ಕಾಣ್ತಾನೆ ಇಲ್ಲ. ನೀನು ಒಬ್ಳೇ ಇದೆಯಾ? ಎಲ್ಲೋದ್ಲು ಮಗ? ಸುಷ್ಮಾ ಎಲ್ಲಿ? ಅಳಿಯಂದ್ರು ಕಾಣ್ತಿಲ್ಲ. ಕೊನೆಯಾಗವ್ರ ಇಬ್ರುವೆ? ಉಕ್ಕಣ್ರಿ ಇನ್ನು ಮಲಗವ್ರೆ. ನಾನು ಇನ್ನೂ ಎಬ್ಬರಿಸ್ಲಿಲ್ಲ ಪಾಪ. ಅದಕ್ಕೆ ಮಲ್ಕೊಳ್ಳಿ ಅಂತ ಸುಮ್ಮನಾದೆ. ಪಾಪ ಅತ್ತೆ ಮನೆಗೆ ಬಿರ್ಬಿರ್ನೆ ಬೆಳಗ್ಗೆನೆ ಎದ್ದು ಪಾಪ ಮಗ ಮಾಡಿರ್ತಾಳಲ್ಲ, ತವ್ರ ಮನೆಗೆ ಬಂದಾಗಾದ್ರು ಹೊಸಿ ರೆಸ್ಟ್ ಕೊಡುಮ ಅಂತ ಅವಳಿಗೆ. ಅದಕ್ಕೆ ನಾನು ಎಬ್ಸಕ್ಕೆ ಹೋಗ್ಲಿಲ್ಲ. ಮಲ್ಕೊಳ್ಳಿ ಬಿಡ್ರಿ ಇನ್ನೂ ಸ್ವಲ್ಪತ್ತು. ಹೌದೇ? ಒಳ್ಳೇದು ಕಂಡ್ಬಿಡು. ಮಲ್ಕೊಳ್ಳಿ ಪಾಪ. ಸರಿ, ಯೋನ್ ತರಲೆ ಅಳಿಯಂದ್ರಿಗೆ ನಾಟಿ ಕೋಳಿ ಕುಯ್ಯುಮ. ಯೋನ್ ಮಾಡಿ. ಉಕ್ಕಣ್ರಿ ಭಾನುವಾರ ಅಲ್ವಿ ಇವತ್ತು? ಅಳಿಯ ಬೇರೆ ಬಂದವ್ರೆ, ಮಾಡಬಾರ್ದೆ. ನೀನು ನಾಟಿ ಕೋಳಿ ಹಾಕುಯಿಸು. ಮತ್ತೀಗ ಇನ್ನು ಮಟನ್ ತರಬೇಕಿತ್ತು. ಕುರಿ ಮಾಂಸವ ತಗೋಬಾ. ಅಳಿಯಂದ್ರಿಗೆ ಅದೇ ಅಂತ ಆಸೆ. ಸುಷ್ಮಾ ಹಂಗಂತಿದ್ಲು, ಕೋಳಿ ಬಿಸಿಲಿನಾಗೆ ಬೇಡ ಕಣವ, ಇರಲಿ ಸಾಂಬಾರು ಗಿಂಬಾರು ಮಾಡ್ಕೊಳಕ್ಕೆ ಆಯ್ತದೆ. ಅಪ್ಪಾಜಿಗೂ ಇಷ್ಟ. ಹಂಗೆ ಗುಂಡವ ಅವರೆಲ್ಲ ಬರ್ತಾರಲ್ಲ ಉಣ್ಣಕ್ಕೆ, ಅವ್ರಿಗೆಲ್ಲ ಆಯ್ತದೆ. ಹಂಗೆ ಮಟನ್ನು ತರಿಸು, ಕುರಿ ಮಾಂಸ. ಈಟಲ್ವೇ ಅವ್ರಿಗೆ ತಿನ್ನಕ್ಕಾಗಲ್ತು, ತಿಂದರೆ ಆಗಲ್ತು, ಹೊಟ್ಟೆ ನೋವೆಲ್ಲ ಬರ್ತದೆ ಅಂತ ಅಂತಿದ್ಲು ನಿನ್ನ ಮಗಳು. ಅಳಿಯಂದ್ರಿಗೆ ಕುರಿ ಮಾಂಸ ಅಂದರೆ ಆಸೆ ಅಂತಿ. ಅದನ್ನೊಂದು 2 kg ಹಾಕಿಸ್ಕೊಬರೋಗು. ಓ ಹೌದೇನಮ್ಮಿ? ಹಂಗಾರೆ ಅಳಿಯಂದ್ರು ಕೋಳಿ ಮಾಂಸ ತಿನ್ನಕ್ಕಿಲ್ವೇ? ಅವ್ವ, ಓ ಮಗ ಸುಷ್ಮಾ, ಇದು ಯಾಕವ ಇವ್ರ ಬಗ್ಗೆ ಎದ್ದಿದ್ಯಾ? ಇನ್ನೊಸಿ ಮಲ್ಕೋ ಹೋಗು. ಇನ್ನೂ ಸ್ವಲ್ಪ ಹೊತ್ತು ಮಲ್ಕೋ ಹೋಗುವ. ಇಲ್ಲ ಕಣವ, ನಿದ್ದೆ ಬರ್ತಿಲ್ಲ. ನಮ್ಮ ಅತ್ತೆ ಮನೆಯಾಗೆ ಒತ್ತಡನೆ ಎದ್ದು ರೂಢಿ ಆಗ್ಬಿಟ್ಟದಲ್ಲ, ನನಗೆ ಇನ್ನೂ ನಿದ್ದೆ ಬರ್ತಿಲ್ಲ ಕಣವ. ಅದಕ್ಕೆ ಬಂದೆ. ಏನೋ ಅಪ್ಪಾಜಿ ತಾವು ಮಾತಾಡ್ತಿದ್ದಲ್ಲ, ಏನೋ ಕೇಳ್ತಿತ್ತಲ್ಲ ಅಪ್ಪಾಜಿ, ಅದಕ್ಕೆ ಬಂದೆ. ಅದೇ ಕಣ್ಮಗ, ಅಪ್ಪಾಜಿ ಕೇಳ್ತಿತ್ತು ನಿಮ್ಮ ಅಪ್ಪಾಜಿ. ಅಳಿಯಂದ್ರಿಗೆ ಯೋನ್ ತರಲಿ, ನಾಟಿ ಕೋಳಿ ತರಿಸಂತ ಅನೇನೆ ಅಂತ ಕೇಳ್ತು, ಯೋನ್ ಮಾಡೋದು ಅಂತ. ಅದಕ್ಕೆ ಹೇಳ್ತಿದ್ದೆ. ನೀನು ಹೇಳಿದ್ದಲ್ಲ ನಿಮ್ಮ ಯಜಮಾನಪ್ಪಂಗೆ ಇದು ಕೋಳಿ ತಿಂದ್ರೆ ಆಗಕ್ಕಿಲ್ಲ, ಕುರಿ ಮಾಂಸನೇ ತಗೋಬಾ ಅಂತ, ಅದನ್ನೇ ಹೇಳ್ತಿದ್ದೆ ಕಣವ. ಕುರಿ ಮಾಂಸನೇ ತರಿಸೋದ್ಯಾ? ಕಣಪ್ಪಾಜಿ, ಇವ್ರಿಗೆ ಕೋಳಿ ಮಾಂಸ ತಿಂದರೆ ಆಗಕ್ಕಿಲ್ಲ. ಅದಕ್ಕೆ ಕುರಿ ಮಾಂಸನೇ ತಗೋಬಾರಪ್ಪಾಜಿ. ಕಣ್ ಮಾಡಿಬಿಡು ಮಗ. ಕುರಿ ಮಾಂಸನೇ ತೊಂದರೆ ಆಯಿತು, ಅದಕ್ಕೆ ಅವನಂತೆ ಹಾಕಿಸ್ಕೊಬತ್ತೀನಿ ಅವಳು ಅದನ್ನೇ. ಸರ್ವನ್ ಬಿಡು ಮಗ. ಹಂಗಾರೆ ಕುರಿ ಮಾಂಸನೇ ತಂದ್ಬಿಡ್ಲೆ ಎಲ್ಲ? ಬೇಡ ಕಣನ್ರಿ, ಕುರಿ ಮಾಂಸ ಏನು ಬೇಡ. ಎಲ್ಲರಿಗೂ ನಾಟಿ ಕೋಳಿ ನೀವು ಕೂಗಿಮ್ಮ, ಅದುವೇ ಸಾಂಬಾರು ಮಾಡಮ್ಮ. ಗುಂಡವನ್ನೆಲ್ಲ ಕರೆದಿಲ್ವೇ? ಅವರು ಎಲ್ಲರೂ ಇಲ್ಲೇ ಬಾ ಉಣ್ಕೊಳ್ರಿ ಅಂತ ಹೇಳ್ದೆ. ಎಲ್ಲರಿಗೂ ಅದು ಬೇಡವೆ ಕುರಿ ಮಾಂಸ. ಅವ್ರಿಗೆಲ್ಲ ಉಂಡಂಗೆ ಆಗಕ್ಕಿಲ್ಲವಂತೆ ಕುರಿ ಮಾಂಸವ. ಅವರಿಗೆಲ್ಲ ನಾಟಿ ಕೋಳಿಯ ಸರಿ. ನಿಂಗೂ ಅದೇ ತಾನೇ ಬೇಕಾಗಿರೋದು, ನಿಂಗೂ ಅದೇ ತಾನೇ ಇಷ್ಟ. ಅಲ್ಲದೆ ನಮ್ಮ ಕುಸ್ಮಂಗೂ ನಾಟಿ ಕೋಳಿ ಅಂದರೆ ಪಂಚಪ್ರಾಣ ಅಲ್ವಿ. ಅದಕ್ಕೆ ಇವ ಎಲ್ಲರಿಗೂ ನಾಟಿ ಕೋಳಿನ ಮನೆಗೆ ತವೆ ಕುಯ್ಕೊಂಡ್ಮ. ನೀನು ಹೋಗಿ ಮಟನ್ ಹಾಕಿಸ್ಕೊಬ. ಏನವ ಸುಷ್ಮಾ, ಸರಿನಾ? ಕಣವ, ನನಗೂ ನಾಟಿ ಕೋಳಿ ಸಾರು ತಿಂದು 7 ದಿನ ಆಯಿತು. ಇವರು ತಿನ್ನಲ್ವಲ್ಲ, ಅದಕ್ಕೆ ನಮ್ಮ ಮಾವ ಮಾಡ್ಸೋಕ್ಕಿಲ್ಲ ಜಾಸ್ತಿ. ಮಟನ್ನೇ ತರಿಸ್ತಾರೆ ವಾರವೇ. ಕುರಿ ಮಾಂಸವೇ ತರಿಸ್ತಾರೆ. ನನಗೂ ಸಾನೆ ದಿವಸ ಆಯಿತು ತಿಂದು. ಅದನ್ನೇ ತರಿಸು ಅಪ್ಪಾಜಿಗೆ ಹೇಳಿ. ನಾನು ನಿನ್ನ ಕೈ ರುಚಿ ಸಾರೆಲ್ಲ ತಿಂದು 7 ದಿನ ಆಯಿತು ಗೊತ್ತೇ. ನನಗಂತೂ ಬಾಯಿ ಕೆಟ್ಟೋದಂಗೆ ಆಗೋಗಿದೆ. ನಾಟಿ ಕೋಳಿ ಸಾರೇ ಮಾಡು. ಸರಿ ಬಿಡು ಮಗ, ನಾಟಿ ಕೋಳಿ ಸಾರು ಮಾಡುವ. ಮಟನ್ವ ಸಾಂಬಾರು ಮಾಡ್ಬಿಡುವ, ಆಯ್ತಾ ಮಗ? ಹಂಗಾರೆ ಅಳಿಯಂದ್ರು ಚಿಕನ್ ತಿನ್ನೋದೇ ಇಲ್ವೇನವಾ? ತಿಂತಾರೆ ಕಣಪ್ಪಾಜಿ. 1 ಪೀಸ 2 ಪೀಸ ತಿಂತಾರೆ. ತಿಂದ್ರೆ ಪಾಪ ಮೈಗೆ ಆಗಕ್ಕಿಲ್ಲ. ಮೈಗೆ ಆಗಕ್ಕಿಲ್ಲ, ಹೊಟ್ಟೆ ನೋವು ಬರೋದು, ಈಟ್ ಜಾಸ್ತಿ ಆದಂಗೆ ಆಗೋದು, ತಲೆನೋವು ಬರೋದು, ಈ ಥರ ಆಯ್ತಿತ್ತಾ. ಅದಕ್ಕೆ ನಮ್ಮ ಅತ್ತೆ ಸಾನೆ ಕೊಡೋಕ್ಕಿಲ್ಲ. ಮಾಡ್ದಂಗೂ 1 ಪೀಸ 2 ಪೀಸು ಕೊಡ್ತಾರೆ ಅಷ್ಟೇ. ತಿಂತಾರೆ, ತಿಂದ ಏನು ಆಮೇಲೆ ಪಾಪ ಆಗಕ್ಕಿಲ್ಲ ಮೈಗೆ ಅಂದ್ಬಿಟ್ಟು ಮಾಡೋಕ್ಕಿಲ್ಲ ಅಷ್ಟೇ. ಓ ಹೌದೇನವ? ಹೋಗ್ಲಿ ಬಿಡು, ಮಟನ್ನೇ ಹಾಕಿಸ್ಕೊಬತ್ತೀನಿ. ಸಾಂಬಾರು ಮಾಡಲಿ ಅದನ್ನುವ. ಸರಿ ಕಣಪ್ಪಾಜಿ, ಅದನ್ನೇ ಮಾಡಿದ್ರೆ ಆಯ್ತು ಬಿಡು. ಸರಿ, ಹಂಗಾದ್ರೆ ನಾನು ಹೋಗಿ ಮಟನ್ ಹಾಕಿಸ್ಕೊಬತ್ತೀನಿ. ಏನಮ್ಮಿ ನೀನು ಇಲ್ಲೇ ಯಾಕೆ ಕೋಳಿ ತೆಗ್ದು ರೆಡಿ ಮಾಡ್ಕೊಂಡು ಸಾಂಬಾರು ಮಾಡ್ಕೊಬಿಡು. ಹಂಗೆ ಯಾಕೆ ಹೋಗು ಗುಂಡವನ ಮನೆಗೆ ಒಂದು ಮಜ್ಜೆ ಹೋಗಿ 7 ಬರೋಗು. ಕಣ್ರಿ, ಸರಿ ಬಿಡು, ನಾನು ಇಲ್ಲೇ ಕೋಳಿ ಸಾರಿಗೆಲ್ಲ ಮಾಡ್ಕೊತೀನಿ. ನೀನು ಹೋಗಿ ಕುರಿ ಮಾಂಸ ಹಾಕಿಸ್ಕೊಬರೋಗಿ ಹೋಗಿ. ಬಿರ್ಬಿರ್ನೆ ಹೋಗು. ಭಾನುವಾರ ಬೇರೆ ಅಲ್ವೇ, ಮಸ್ತಾಗಿರ್ತಾರಲ್ಲ ಜನ. ಸಾನೆ ಹೊತ್ತಾಯ್ತದೆ, ಒಯ್ಯ ಹೊಡ್ಕೊಡಕ್ಕೆ ಸಾನೆ ಹೊತ್ತಾಯ್ತದೆ. ಹೋಗು, ನೀನು ಹೋಗಿ ಕುರಿ ಮಾಂಸ ಹಾಕಿಸ್ಕೊಬಾ.
ಹ್ಞೂ ಸೇರ್ಕೊಂಡು ಹೇಳಮ್ಮಿ, ನಾನು ಹಾಕಿಸ್ಕೊಬತ್ತೀನಿ. ನೀನು ಅಷ್ಟೊತ್ತಿಗೆ ಮಸಾಲ ಅಲ್ಲೇ ಇಕ್ಕೋ, ನಾನು ಹೋಗಿ ಹಾಕಿಸ್ಕೊಬತ್ತೀನಿ. ಓಟತ್ತು ನಾನು ಹೋದ್ರೆ ಬಿರ್ನೆ ಕೊಡ್ತೇನೆ ಕಣ್ತಕ್ಕ ನೀನು ನಿಧಾನ ಏನು ಮಾಡೋಕ್ಕಿಲ್ಲ. ಹ್ಞೂ ಆಯ್ತು ಆಯ್ತು, ಹೋಗು ಬಿರ್ಬಿರ್ನೆ ಹೋಗು. ಇಲ್ಲೇ ತಡ ಮಾಡಬೇಡ. ಪಾಪ ಇನ್ನೇನು ಅಳಿಯಂದ್ರಿ ಇದ್ರೆ ಮಾಡಿಕ್ಕಮ್ಮ, ನಾಷ್ಟಕ್ಕೆ ಮಾಡಿಬಿಡ್ಬಾ. ಹೋಗು, ನಾನು ಹೇಳ್ತೀನಿ ಇವಾಗ ಹೋಗಿ ಗುಂಡಮ್ಮಂಗೆ ಹೇಳಿ ಬರ್ತೀನಿ ಒಂದು ಹೆಜ್ಜೆ ಹೋಗಿ. ಹ್ಞೂ ಆಯ್ತು ತಗೊಳಮ್ಮಿ, ಹೋಗಿ ಬರ್ತೀನಿ ತಾ. ಸರಿ ಕಣ್ ಮಗ, ಇರು ನಾನು ನಿಮ್ಮ ಅಪ್ಪಾಜಿ ಹೋಗದೆ ತರಕ್ಕೆ ನಾನಷ್ಟಕ್ಕೆ ಮಸಾಲ ಎಲ್ಲ ರೆಡಿ ಮಾಡ್ಕೊತೀನಿ. ಹಂಗೆ ನಾಟಿಕೋಳಿನ ಹೊಸಿ ಕುಯ್ದು ರೆಡಿ ಮಾಡಿಬಿಡ್ತೀನಿ. ನೀನು ಹೋಗಿ ಹೊಸಿ ಗುಂಡವಂಗೆ ಏಳು ಬರೋಗು. ಒಂದು ಹೆಜ್ಜೆ ಹೋಗಿ ಗುಂಡವಂಗ ಮನೆಗೆ ಲಕ್ಷ್ಮಕ್ಕಂಗೆ ಏಳು ಬಾ. ಇಲ್ಲೇ ಊಟ ಮಾಡ್ಕೊಳ್ರಿ, ಮನೆಗೆ ಅವನು ಮಾಡಬೇಡ್ರಿ ಅಂತ ಹೇಳ್ಬಿಟ್ಟು ಬರೋಗೆ ಸುಷ್ಮಾ. ಹ್ಞೂ ಆಯ್ತು ಕಣವ, ಹೇಳ್ತೀನಿ ಗುಂಡವಂಗೆ. ಇರು, ನೀನೊಬ್ಬಳೇ ಯಾಕೆ ಮಾಡ್ತೀಯಾ, ನಾನು ಬಂದು ಸಹಾಯ ಮಾಡ್ತೀನಿ ನಿನಗೆ. ಹೊಸಿ ಮಸಾಲಕ್ಕೆಲ್ಲ ಇಟ್ಕೊಡ್ತೀನಿ ತಡಿ. ನೀನೊಬ್ಬಳೇ ಮಾಡ್ತಾ ಇರಬೇಡ, ನೀನು ಹೋಗು ಕೋಳಿ ಎಲ್ಲ ಕುಯ್ಕ ರೆಡಿ ಮಾಡ್ತಾ ಇರು. ನಾನು ಹೋಗಿ ಗುಂಡವಂಗೆ ಕರೆದು ಬರ್ತೀನಿ. ಎಲ್ಲರೂ ಹೇಳಿ ಬರ್ತೀನಿ. ಅಯ್ಯೋ ನನ್ನ ಬಂಗಾರ, ಇದು ನೀನೇನವ? ಅಯ್ಯೋ ನನ್ನ ಮಗಳು ಯೋಟ್ ಬದಲಾಗ್ಬಿಟ್ಟವಳೆ. ಮೊದಲೆಲ್ಲ ಆದ್ರೆ ಬಾರವ ಹೊಸಿ ನನಗೆ ಸಹಾಯ ಮಾಡು ಅಂದರೆ ಅಯ್ಯೋ ಹೋಗವ ಹೋಗವ ಅಂತಿದ್ದೆ. ಈಗ ನೋಡು, ನಾನು ಕರೆದಿದ್ರುವ ನೀನು ಬರ್ತೀನಿ ಸಹಾಯ ಮಾಡ್ತೀನಿ ಅಂತಿಲ್ಲವ. ಅದಕ್ಕೆ ಹೇಳೋದು, ಹೆಣ್ಮಕ್ಳು ಮದುವೆ ಆದಮೇಲೆ ಅವ್ರಿಗೆ ಗೊತ್ತಾಯ್ತದೆ ಎಲ್ಲವ ಅಂತ. ಹೋಗಿ ಬೇಡ ಬಿಡು, ನೀನು ನಿಮ್ಮ ಅತ್ತೆ ಮನೆಯಾಗು ಪಾಪ ಮಾಡ್ತೀಯಾ. ತವ್ರ ಮನೆಗೆ ಬಂದಿದ್ಯಾ ಹೊಸಿ, ನೀನು ರೆಸ್ಟ್ ತಕೋ. ನಾನು ಮಾಡ್ಕೋತೀನಿ. ನನಗಂತೂ ನಿನ್ನ ಮಾತು ಕೇಳಿ ನನಗೆ ಖುಷಿ ಆಯ್ತಾ ಅದೇ ಕಣವ. ನೀವುಳೆಯ ನನ್ನ ಮಗಳು ಸುಷ್ಮಾ ಅನ್ಸೋ ಅಷ್ಟು ಬದಲಾಗ್ಬಿಟ್ಟಿದ್ದೀನಿ ನೀನಂತೂ. ನನಗಂತೂ ಖುಷಿ ಆಯ್ತಾ ಇದೆ ಸುಷ್ಮಾ. ಒಳ್ಳೆ ಕೆಲಸ. ಸರಿ ಹೋಗವ, ನಾನು ರೆಡಿ ಮಾಡ್ಕೊತಾ ಇರ್ತೀನಿ. ಆಮೇಲೆ ಬಂದು ಏನಾದರೂ ಸಹಾಯ ಬೇಕಿದ್ರೆ ಕೇಳ್ತೀನಿ, ಬಂದು ಮಾಡ್ಕೊಡುವಂತೆ. ಈಗ ಹೋಗ್ಬಿಟ್ಟು ಗುಂಡದನ್ನ ಕರೆದು ಬರೋಗು. ಒಂದು ಹೆಜ್ಜೆ ಅವ್ರ ಮನೆಗೂ ಹೋಗ್ಬೇಕಣವ. ಹೆಣ್ಮಕ್ಳು ಊರಿಂದ ಬಂದರೆ ಈ ಅಕ್ಕಪಕ್ಕದವ್ರ ಮನೆಗೆ ನೆಂಟ್ರಿಷ್ಟ್ರ ಮನೆಗೆ ಹೋಗ್ಬೇಕು, ಹೋಗಿ ಬರಬೇಕು. ಇಲ್ಲಾಂದರೆ ಬೈಕತ್ತಾರ ಕಣವ. ಹೋಗಿ ಕರೆದು ಬರೋಗು ಒಂದು ಹೆಜ್ಜೆ ಹೋಗಿ, ಸರಿನೇ? ಆಯಿತು ಕಣವ, ಸರ್ ಬಿಡು, ಗುಂಡವನ್ನ ಕರೆದು ಬರ್ತೀನಿ. ನೀನು ಹೋಗಿ ರೆಡಿ ಮಾಡ್ಕ ಎಲ್ಲಾನು. ಸರಿ ಕಣ್ ಮಗ, ಹೋಗು. ಅವ ಅವ ಓ ಮಗ ಕುಸ್ಮ ಎದ್ದನವ? ಈಗೆದ್ದ? ಬಾರವ ಬಾ. ಕುಸ್ಸ ಇವಾಗ ಎದ್ದೀನಿ. ಯಾಕೆ ಈಟ್ ಬಗ್ಗೆ ಎದ್ದಿದ್ಯಾ? ಹೋಗಿ ಇಲ್ಲ ಸ್ವಲ್ಪ ಮಲ್ಕ. ಅಕ್ಕಯ್ಯ, ಇದು ನೀನೆಯಾ? ಇದು ಯಾರ ಅಕ್ಕಯ್ಯ? ಈಟ್ ಬದಲಾಗಿ ಬಿಟ್ಟಿದ್ಯಾ? ಮೊದ್ಲೆಲ್ಲ ಆದ್ರೆ ಯದೋಳೆ 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 ಅಂತ ಹೊಡಿತಿದ್ದೆ. ಈಗ ನೋಡಿದ್ರೆ ಇನ್ನು ಮಲ್ಕಂತಿದ್ಯಾ ಅಕ್ಕಯ್ಯ? ಈಗ ಆಗ್ಲಿಯಾ 7:30 ಆಯ್ತು ಕಣಕ್ಕಯ್ಯ. ಈಟ ತನಕ ಮಲ್ಕೊಂಡ್ರೆ ನೀನು ಮಲಗಕ್ಕೆ ಬಿಡ್ತಾ ಇರ್ಲಿಲ್ಲ. ಈಗ ನೋಡಿದ್ರೆ ಮಲ್ಕಂತಿದ್ಯಾ? ಅವ ನೋಡು ಅಕ್ಕಯ್ಯನ. ಹೂ ಕಣವ ಕುಸ್ಮ, ನಿಮ್ಮ ಅಕ್ಕ ಬದಲಾಗ್ಬಿಟ್ಟವಳೆ ಮದ್ವೆ ಆದ್ಮೇಕೆ. ಇವ್ರ ದಿನ ಗಂಡನ ಮನೆಗೆ ಇದ್ಲಲ್ಲ, ಅದಕ್ಕೆ ನಮ್ಗೆ ಮೇಲೆಲ್ಲ ಪಿರುತಿ ಬಂದ್ಬಿಟ್ಟದೆ ಅವಳಿಗೆ. ಅಯ್ಯೋ ಅವ್ವ, ಕಣವ ನೀನು ಹೇಳ್ತಾ ಇರೋದು ದಿಟ್ವೆ. ನನಗೂ ಮದುವೆ ಆಗಿ ಅವ್ರ ಮನೆಗೆ ಹೋದ್ಮ್ಯಾಕೆ ನನಗೂ ಗೊತ್ತಾಗಿದ್ದು, ನೀವೆಲ್ಲ ನನ್ನ ಚೆನ್ನಾಗಿ ನೋಡ್ಕೊತಿದ್ರಿ. ನಾನೇ ಹೆಂಗೆಂಗೋ ಆಡ್ತಿದ್ದೆ, ನಿಮ್ಮ ಮೇಲೆಲ್ಲ ರೇಗಾಡ್ತಿದ್ದೆ. ಪಾಪ ನನ್ನ ತಂಗಿನ ಒಂದು ದಿವಸಕ್ಕೂ ನಾನು ಚೆನ್ನಾಗಿ ನೋಡ್ಕೊಳ್ಳೆಲ್ಲ, ಬೈತಿದ್ದೆ, ಹೊಡಿತಿದ್ದೆ ಅವಳನ್ನ. ಅಲ್ಲಿ ಹೋದ್ಮೇಲೆ ಅವ್ವ ಅವಳೆಲ್ಲ ನನ್ನ ಗಂಡನ ತಂಗಿ, ನನ್ನ ಆದ್ನಿ. ಅವಳ ಹತ್ರ ಮಾತಾಡಿ ಮಾತಾಡಿ ಇವಾಗ ನನಗೆ ಅಯ್ಯೋ ನನ್ನ ತಂಗಿನ ನಾನು ಯಾವತ್ತೂ ಈಟೆಲ್ಲ ಮಾತಾಡಿಸಿಲ್ವಲ್ಲಪ್ಪ ಪಿರುತಿಯಿಂದ ಅಂತ ಅನ್ಕೋತಿದ್ದೆ. ಕಣವ, ಅವಳ ಎಷ್ಟೇ ಪಿರುತಿಯಿಂದ ಮಾತಾಡ್ಲಿ ಕಣವ, ಅಯ್ಯೋ ರೇಗ್ ಬೀಳ್ತದೆ ಆ ಹುಡುಗಿ ಅಂತೂ. ಅದ್ಯೋನು ನಮ್ಮ ಅತ್ತೆ ಅದ್ಯೋನ್ ಬುದ್ಧಿ ಕಳ್ಸೈತೆ ಅವಳಿಗೆ. ಹಂಗೂ ನಮ್ಮ ಮಾವಯ್ಯ ಬೈತಾ ಇರ್ತದೆ, ಹಂಗೆಲ್ಲ ಆಡ್ಬೇಕೆಲ್ಲ ಆಡ್ಬೇಡ ಅಂತ. ಹಂಗೂ ಅವಳು ಏನು ಜ್ಯೂಸ್ ತಗೊಂಡೋಗ್ಬಿಟ್ರೆ ಬೇಡ ನಂಗೆ ಅಂತಾಳೆ. ಪಾನ್ಕಾಯಿ ಮಾಡ್ಕೊಂಡು ಕೊಟ್ರೆ ಬೇಡ ನಂಗೆ ಅಂತಾಳೆ. ಅಯ್ಯೋ ಅವಳ ಹತ್ರ ಅಂತೂ ನನ್ನ ಕೈಲಿ ಆಗ್ತಾ ಇಲ್ಲ ಕಣವ. ಮೇಲೆ ಬೀಳ್ತಾಳೆ. ನಾನು ಅದಕ್ಕೆ ಸಾನೆ ಮಾತಾಡಕ್ಕೆ ಹೋಗಕ್ಕಿಲ್ಲ. ಆವಾಗ ಗೊತ್ತಾಯ್ತು ನಮ್ಮ ಅವ್ವನ ಬೆಲೆ ನನ್ನ ತಂಗಿ ಬೆಲೆ ಏನು ಅಂತ. ನೀವು ಹೇಳ್ತಾ ಇರೋದು ದಿಟ್ವೆ. ನಾನು ನನ್ನ ತಂಗಿನ ಪಿರುತಿ ಮಾಡ್ದಿರ ಅವಳನ್ನು ಎಷ್ಟು ಪಿರುತಿ ಮಾಡಿದ್ವಿ. ಅವಳು ಒಂಚೂರಿಗೂ ನನ್ನ ಮೇಲೆ ಗೌರವ ಅನ್ನೋದೇ ಕೊಡಕ್ಕಿಲ್ಲ. ನಮ್ಮ ಅತ್ತೆ ಮಾವ ಇಬ್ರು ಬೈತಾ ಇರ್ತಾರೆ. ಇವ್ರು ನಿನ್ನ ಅಳಿಯನು ಅಷ್ಟೇ, ನಿಮ್ಮ ಅಳಿಯಂದ್ರು ಅಂತಾರೆ. ನೀನು ಸಾನೆ ಮಾತಾಡಕ್ಕೆ ಹೋಗ್ಬೇಡ. ಅವಳೇನಾದ್ರು ಕೇಳಿದ್ರೆ ಕೊಡು, ಏನಾದರೂ ಮಾಡಬೇಕಾ ಊಟಕ್ಕೆ ಕೇಳಿದ್ರೆ ಇಟ್ಕೊಡು, ಸಾನೆ ಮಾತಾಡಕ್ಕೆ ಹೋಗ್ಬೇಡ ಅಂತ ಅಂತಾರೆ ನಿಮ್ಮ ಅಳಿಯ. ಅದಕ್ಕೆ ನಾನು ಅಂದ್ಬಿಟ್ಟು ಸುಮ್ಮನೆ ಆಯ್ತೀನಿ ಕಣವ. ಹೌದೇನಕ್ಕಯ್ಯ, ನಿನ್ನ ಆದ್ನಿ ಹಿಂಗೆಲ್ಲ ಮಾಡೋಳ? ಓ ಕಡೆ ಕುಸ್ಮ, ಅದಕ್ಕೆ ನಾನು ಸಾನೆ ಅವಳನ್ನ ಮಾತಾಡ್ಸಕ್ಕೆ ಹೋಗಕ್ಕಿಲ್ಲ.
ಹೌದೇನಮ್ಮ ಸುಷ್ಮಾ, ಹಂಗಾರೆ ನಿನ್ನ ನಾದ್ನಿ ಕೂಟ ನೀನು ಸನಾಕಿಲ್ವಾ? ಅಯ್ಯೋ ಏನವ ಮಾಡ್ಲಿ ನಾನು, ಜೋಟಿ ನಾನು ಮೇಲ್ ಬಿದ್ದು ಮಾತಾಡ್ಸಕ್ ಹೋದ್ರುವ ಅವಳು ಮಾತಾಡಕ್ಕಿಲ್ಲ ಸರಿಯಾಗಿ. ನಾನು ಏನ್ ಮಾಡದಿ ಅವಳು ನಿಮ್ಮ ಮಳೆ ಅಂದ್ರು ಅಯ್ಯೋ ಅವಳು ಮಾತಾಡ್ಸಿದ್ರೆ ಮಾತಾಡ್ಸ್ಲಿಲ್ಲ ಅಂದ್ರೆ ಬಿಡ್ಲಿ ಸುಮ್ಕಾಗು ಅಂತ ಹೇಳ್ತಾರೆ. ನಾನು ಏನಾದ್ರು ಕೊಡಕೋದ್ರು ಬೇಡ ಬೇಡ ಅಂತಾಳೆ. ಅದಕ್ಕೆ ಎಗರೆಗ್ರಿ ಬೀಳ್ತಾಳೆ. ಅದಕ್ಕೆ ಹೇಳದೆ, ನಮ್ಮ ಮಾವಯ್ಯನು ಹೇಳದೆ, ನಮ್ಮ ಅತ್ತೆವನು ಹೇಳದೆ, ನನ್ನ ಮುಂದೆ ಬೈತಾ ಇರ್ತಾರೆ ಎಲ್ರು ಅವಳಿಗೆ. ಅವಳು ಯಾವನು ತಲೆಗಚ್ಕೊಳಕ್ಕಿಲ್ಲ. ಮುಂಚೆ ನಾನು ಮದುವೆ ಮುಂಚೆ ನಿಮ್ಮ ಮನೇಲಿ ಯಾವಾಗ ಮಾಡ್ತಿದ್ನ ಇಲ್ಲಿ ಹಂಗೆ ಅವಳು ಅಲ್ಲಿ ಹಂಗೆ ಮಾಡ್ತಾಳೆ ಅಂತ ನಾನು ಸುಮ್ಕಾಯ್ತೀನಿ. ಅವಳಿಗೂ ನಂತರ ಮದುವೆ ಆದ್ರೆ ಸರೋಯ್ತಾಳೆ ಅಂತ. ಕಣವ ನೀನು ಹೇಳ್ತಾ ಇರೋದು ದಿಟ್ವೆ. ಹೆಣ್ಮಕ್ಳು ತವ್ರ ಮನೆಯಾಗೆ ಹಂಗೆ ಬೆಳೆದಿರ್ತಾರೆ. ಮುದ್ದಾಗಿ ಚಿಕ್ಕ ಮಗಳಲ್ವೇ ಮುದ್ದು ಮಾಡಿ ಬೆಳೆಸಿರ್ತಾರೆ ನಿಮ್ಮ ಅತ್ತೆ ಮಾವ. ಅದಕ್ಕೆ ಅವಳು ಹಂಗೆ ಆಡ್ತಾಳೆ. ನಿನ್ ಥರ ಅವಳು ಮದುವೆ ಆದ್ಮೇಲೆ ಸರೈ ತಳ್ಕೊಂಡ್ಬಿಡು. ಅವಳು ಏನಾರು ಮಾಡ್ಕೊಳ್ಳಿ ಮಗ, ನೀನೇನು ಅವಳ ಮೇಲೆ ಬೇಸರ ಮಾಡ್ಕೋಬೇಡ, ಮತ್ತೆ ಕೋಪ ಮಾಡ್ಕೋಬೇಡ. ಇರೋಳೊಬ್ಳು ನಾದ್ನಿ ಅಲ್ವೇ, ಚೆನ್ನಾಗಿ ನೋಡ್ಕೊ ಆಯ್ತೇ? ಕಣವ ಸರಿ ಆಯ್ತು ಬಿಡು. ಹಂಗೆ ನೋಡ್ಕೋತೀನಿ ನಾನುವ. ಸರ್ಕಂಡ್ ಮಗ, ನಾನು ಮಸಾಲ ಎಲ್ಲ ರೆಡಿ ಮಾಡ್ಕೊತೀನಿ ಸಾಂಬಾರಿಗೆ. ನಿಮ್ಮ ಅಪ್ಪಾಜಿ ಕುರಿ ಮಾಂಸ ತಗೊಳ್ಬರ್ತೀನಿ ಅಂತ ಹೋಗೋದು ಎದ್ದು ಬಂದ್ಬಿಡ್ತದೆ. ಸರ್ ನೀನು ಹೋಗಿ ಗುಂಡಗುಂಕ ಕರೆದ್ಬಿಟ್ಟು ಬರೋಗವ ಒಂದು ಹೆಜ್ಜೆ ಹೋಗಿ. ಸರಿ ಕಣವ ಆಯ್ತು, ಹೋಗ್ಬಿಡ್ತೀನಿ ಇವಾಗೆ. ಹಂಗೆ ಹೊಸಿ ಅಳಿಯಂದ್ರು ಎದ್ದವ್ರೆ ನೋಡ್ಬೇಕಿತ್ತು ಕಣವ. ಕಾಪಿ ಗೀಪಿ ಮಾಡಿಕೊಟ್ಟೇನು ಕೊಟ್ಬಿಟ್ಟು ಹೋಗವ. ಅಯ್ಯ ಗಿಲ್ಕಣವ ಇನ್ನೂ ಎದ್ದಿಲ್ಲ. ಅವರು ನಿಧಾನವೇ ಎದೊಳೋದು. ಬಿಡು, ನಾನು ಗುಂಡನ ಮನೆಗೆ ಹೋಗಿ ಬಂದು ಕಾಫಿ ಮಾಡಿಕೊಟ್ಟೆನು. ಅಷ್ಟಕ್ಕೆ ನೀನು ಹೋಗಿ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊ. ಅವ್ರಿನ್ನೂ ಎದೊಳೋದು ಲೇಟಯ್ಯ. ಹೌದೇನು ಮಗ? ಸರಿ ಬಿಡು, ಹಂಗಾರೆ ನಾನು ಹೋಗಿ ನಾಷ್ಟಕ್ಕೆ ಏನು ಮಾಡ್ತೀನಿ, ರೆಡಿ ಮಾಡ್ಕೊತೀನಿ. ನೀನು ಹೋಗವ ಗುಂಡವನ್ ಕರೆದು ಬರೋ. ಏನು ಗುಂಡವನ್ ಮನೆಗ? ಅವಕ ನಾನು ಬರ್ತೀನಿ ಇರು ಸುಸ್ಮಕ್ಕಯ್ಯ, ನಾನು ನಿನ್ನ ಜೊತೆ ಬರ್ತೀನಿ. ಸರ್ಕಂಡ್ ಬಾ ಕುಸ್ಮ, ನಾನು ಒಬ್ಳೇ ಹೋಗ್ಬೇಕು. ನಡಿ ನೀನು ನನ್ನ ಜೊತೆ ಬಾ. ಬಾ ಹೋಗುವ. ಬಿರ್ಬಿರ್ನ ಬಂದ್ಬಿಡ್ರವ, ಅಲ್ಲೇ ಕುತ್ಕೋಬೇಡ್ರಿ ಮಾತಾಡ್ಕೊಂಡು. ಸುಷ್ಮಾ ಕೇಳಿಸ್ತದ? ಅಳಿಯಂದ್ರು ಎದ್ದ ಮುಂಚೆ ಬಂದ್ಬಿಡವ, ಕಾಪಿ ಗಿಪ್ಪಿ ಮಾಡ್ಕೊಡುವಂತೆ. ಆಯ್ತು ಕಣವ. ನೋಡಿದ್ರಲ್ಲ ವೀಕ್ಷಕರೇ, ನನ್ನ ಮಗಳು ಅಳಿಯ ಮನೆಗೆ ಬಂದವ್ರೆ. ನನಗಂತೂ ಖುಷಿ ಆಗ್ತಾ ಇದೆ. ಮಗಳು ಅಳಿಯ ಮನೆಗೆ ಬಂದರೆ ಎಷ್ಟು ಖುಷಿ ಅಲ್ವೇ? ನಮ್ಮ ಅದು ಅಲ್ಲದೆ ನನ್ನ ಮಗಳು ಸುಷ್ಮಾ ಮದುವೆ ಆದ್ಮೇಲೆ ಯೋಟ್ ಬದಲಾಗೋಳೆ ಅಂತೀನಿ. ಮುಂಚೆ ಅಲ್ಲ ಯೋಂಗಾಡವಳು, ಇವಾಗ ಮದುವೆ ಆದ್ಮೇಲೆ ಎಷ್ಟು ಚೆನ್ನಾಗಿ ಪಿರುತಿಯಿಂದ ಎಲ್ಲಾರನ್ನೂ ಮಾತಾಡಿಸ್ತಾಳೆ. ಅವಳು ತಂಗಿ ತವು ಚೆನ್ನಾಕವಳೆ, ತುಂಬ ಬದಲಾಗೋಳೆ. ನನಗೆ ಅವಳು ಈ ಥರ ಇರೋದು ತುಂಬ ಖುಷಿ ಆಯ್ತು. ಅದೇ ವೀಕ್ಷಕರೇ, ಸರಿ ನಮ್ಮ ಅಳಿಯಂದ್ರಿಗೆ ಇವಾಗ ನಾನು ಸ್ಪೆಷಲ್ಲಾಗಿ ಇದು ಏನು ಮಟನ್ ಸಾರು ಎಲ್ಲ ಮಾಡಬೇಕು. ಕುರಿ ಮಾಂಸ ತರಕ್ಕೆ ಹೋಗೋರೆ ನಮ್ಮ ಯಜಮಾನ್ರು. ಅದಕ್ಕೆ ಎಲ್ಲ ಮಸಾಲ ಎಲ್ಲ ರೆಡಿ ಮಾಡ್ಕೊತೀನಿ. ಸರಿ ವೀಕ್ಷಕರೇ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ, ಹಂಗೆ ಲೈಕು ಕಾಮೆಂಟು ಶೇರ್ ಮಾಡೋದನ್ನ ಮರಿಬೇಡಿ. ಮತ್ತು ವೀಕ್ಷಕರೇ, ನಮ್ಮದು ಹಂಗೆಯ ಇನ್ನೊಂದು ಚಾನಲ್ ಅದೇ, ಅದು ಮಕ್ಕಳಿಗೆ ಅಂತಲೇ ಮಾಡಿರೋದು. ಆ ಚಾನಲ್ನು ನೋಡಿ. ನಮ್ಮ ಚಾನಲ್ ಹೆಸರು ಪ್ರಮೋ ಕ್ರಿಯೇಷನ್ಸ್ ಅಂತ. ತುಂಬ ಚೆನ್ನಾಗಿ ಬರ್ತದೆ, ನೀವು ನೋಡಿ ಹಂಗೆಯ ನಮಗೆ ಸಪೋರ್ಟ್ ಮಾಡಿ. ನಮ್ಮ ಇನ್ನೊಂದು ಚಾನಲ್ಗೂ ಸಪೋರ್ಟ್ ಮಾಡಿ. ಲಿಂಕ್ನ ನಾವು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ. ನಮ್ಮ ಇನ್ನೊಂದು ಚಾನಲ್ ಲಿಂಕ್ನ ನಮ್ಮ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀವಿ ವೀಕ್ಷಕರೇ. ದಯವಿಟ್ಟು ಆ ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಿದ್ದೀವಿ. ಸರಿ ವೀಕ್ಷಕರೇ, ಸಪೋರ್ಟ್ ಮಾಡ್ತೀರಾ ಅಲ್ವೇ? ಸರಿ ವೀಕ್ಷಕರೇ, ಬರೋಣ. ಧನ್ಯವಾದಗಳು ವೀಕ್ಷಕರೇ.